ಕ್ಷಮೆ ಕೇಳಬೇಕು. ಹೌದು, ಕ್ಷಮೆ ಕೇಳಬೇಕಾದವನು ನಾನೇ. ಧರ್ಮದರ್ಶಿ ಕುಟುಂಬದಲ್ಲಿ ಇಂಥ ನಾಮಕರು ಇದ್ದಾರಲ್ಲ, ಅದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ಗೌರವದಿಂದ ಚಿಕ್ಕಪ್ಪ ಅಂತ ಕರೆಸ್ಕೊಳ್ಳೋ ಯೋಗ್ಯತೆ ಯಾವತ್ತಾದ್ರೂ ಬರಬಹುದು ಅಂತ ತಿಳ್ಕೊಂಡಿದ್ರೆ, ಆದ್ರೆ ಇಂಥ ಒಂದು ಬದಲಾಗುವ ಜಾಯಮಾನನೇ ಅಲ್ಲ. ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಇನ್ನು ಮುಂದೆ ಇಂಥದ್ದೇನಾದ್ರೂ ನಡೆದ್ರೆ ನೇರವಾಗಿ ನನಗೆ ತಿಳಿಸಿ, ನಾನೇನು ಬರ್ತೀನಿ. ದೊಡ್ಡವರು ಅಂದ್ರೆ ಹೇಗಿರ್ಬೇಕು? ದೊಡ್ಡತನ ಇವರ ಮನೆತನದಷ್ಟೇ ಅಲ್ಲ, ಇವರ ನಡತೆ, ಗುಣ, ಗಾಂಭೀರ್ಯ ಅದನ್ನು ಕೂಡ ಎದ್ದು ಕಾಣ್ತಾ ಇದೆ. ಓಡಿ ಹೋಗಿ ಅವರನ್ನ ತಪ್ಪಿದಾಗ ನನ್ನ ಕೈಗಳಲ್ಲಿ ಒಂದು ಕಂಪನ ಆಗುತ್ತೆ. ಮುಡ್ಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದ್ರು ನಾರಿ, ಬುತ್ತಿ ತುಂಬಾ ಪ್ರೀತಿ ತಂದು ಗೌರಿ. ಮಲ್ಲಿಗೆ ಆಹಾ ಮೈಸೂರು ಮಲ್ಲಿಗೆ, ಸೀರೆ ಉಟ್ಕೊಂಡು ಗಂಟ ಎತ್ಕೊಂಡು ಮೇಲೆ ಏರಿ ಬಂದು ತುಂಬಾ ಪ್ರೀತಿ ತಂದು ಗೌರಿ. ಮಲ್ಲಿಗೆ ಈ ಮಲ್ಲಿಗೆ ಆಹಾ ಮೈಸೂರು ಮಲ್ಲಿಗೆ. ಮನಸ್ಸಿಗೆ ಸ್ನಾನ ಮಾಡಿಸಿತು, ಪ್ರೀತಿಯಾಗಿ ತೋರಿಸಿತು.